ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ಯತಿನಾಥ ಅವತಾರದ ಬಗ್ಗೆ ನೋಡಿದೆವು. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಯಾರಿಗೂ ಗೊತ್ತಿರದಂತಹ ದಂತಕಥೆ ಅಂದರೆ ಶಿವನ ಕೃಷ್ಣ ದರ್ಶನ ಅವತಾರದ ಬಗ್ಗೆ ನೋಡೋಣ. ಹಾಗೂ ಈ ಅವತಾರವನ್ನು ಪಡೆಯಲು ಕಾರಣ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕೃಷ್ಣ ದರ್ಶನ ಎಂದರೆ ದೇವರು ಅಥವಾ ದೇವರನ್ನು ನೋಡುವುದು ಅಥವಾ ಭೇಟಿಯಾಗುವುದು. ಇದು ಒಬ್ಬ ವ್ಯಕ್ತಿಯು ತನ್ನ ಮುಂದೆ ದೇವರ ದೈವಿಕ ರೂಪವನ್ನು ಅನುಭವಿಸುವ ಒಂದು ಅನನ್ಯ ಮತ್ತು ವಿಶಿಷ್ಟ ಅನುಭವವಾಗಿದೆ. ಕೃಷ್ಣ ದರ್ಶನವು ಆಂತರಿಕ ಆತ್ಮ ಮತ್ತು ದೈವಿಕ ಭೇಟಿಯಾಗುವ ಒಂದು ವಿಶಿಷ್ಟ ರೂಪವಾಗಿದ್ದು, ಇದು ವ್ಯಕ್ತಿಯ ಜೀವನವನ್ನು ಪರಿಪೂರ್ಣತೆಯ ದಿಕ್ಕಿನಲ್ಲಿ ಪರಿವರ್ತಿಸುತ್ತದೆ. ಇವಾಗ ಶಿವನು ಈ ಅವತಾರವನ್ನು ಪಡೆಯಲು ಕಾರಣ ಏನು ಅಂತ ಮತ್ತು ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ನೋಡೋಣ ಬನ್ನಿ. ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಶಿವನ ಅವತಾರಗಳನ್ನು ಹಲವು ರೂಪಗಳಲ್ಲಿ ವಿವರಿಸಲಾಗಿದೆ ಮತ್ತು ಅವುಗಳಲ್ಲಿ ಒಂದು ಪ್ರಮುಖ ರೂಪ ಕೃಷ್ಣ ದರ್ಶನ. ಈ ಅವತಾರದ ಕಥೆಯು ಭೂಮಿಯ ಮೇಲೆ ಧರ್ಮ ಮತ್ತು ಯಾಗದ ಮಹತ್ವವನ್ನು ವಿವರಿಸಲು ಅವನು ಭೂಮಿಯ ಮೇಲೆ ಅವತರಿಸಿದ್ದಕ್ಕೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಶ್ರದ್ಧಾದೇವನ ಮಗನಾದ ರಾಜ ನಭಾಗನು ಯಾಗವನ್ನು ಯಶಸ್ವಿಯಾಗಿ ನಡೆಸಲು ಉತ್ಸುಕನಾಗಿದ್ದನು. ಈ ಯಜ್ಞವು ಅವನ ತಪಸ್ಸು ಮತ್ತು ಧ್ಯಾನದ ಫಲವಾಗಿತ್ತು ಮತ್ತು ಅವನು ಅದನ್ನು ಒಂದು ಪ್ರಮುಖ ಮತ್ತು ಉದಾರ ಕಾರ್ಯವಾಗಿ ಮಾಡಿದನು. ಈ ಯಜ್ಞದ ಮೂಲಕ ಅವನು ಧರ್ಮ, ನೈತಿಕತೆ ಮತ್ತು ಅರ್ಹತೆಗೆ ತನ್ನ ಸಮರ್ಪಣೆಯನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತಿದ್ದನು. ಯಾಗ ಪೂರ್ಣಗೊಂಡ ನಂತರ ರಾಜ ನಭಾಗನ ಅನುಯಾಯಿಗಳು ಮತ್ತು ಅವರ ವಿಶ್ವಾಸವನ್ನು ನೋಡಿ ಅವನಿಗೆ ಅಪಾರ ಹಣದ ಸಂಪತ್ತು ಸಿಕ್ಕಿತು. ಆದಾಗ್ಯೂ ಈ ಸಮಯದಲ್ಲಿ ಆಳವಾದ ಆತ್ಮಸಾಕ್ಷಿಯನ್ನು ಹೊಂದಿದ್ದ ಮತ್ತು ಆಧ್ಯಾತ್ಮಿಕ ಸತ್ಯದ ಹುಡುಕಾಟದಲ್ಲಿ ನಿರತನಾಗಿದ್ದ ರಾಜ ನಭಾಗನ ಸಂಪತ್ತು ಕೂಡ ಸವಾಲುಗಳನ್ನು ಎದುರಿಸಲು ಪ್ರಾರಂಭಿಸಿತು. ಅವನು ತನ್ನ ಆತ್ಮದ ವಿಶಿಷ್ಟ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಉತ್ಸುಕನಾಗಿದ್ದನು ಮತ್ತು ಅದನ್ನು ಸಂಪತ್ತಿನ ಬಲೆಗೆ ಬೀಳಿಸಲು ಬಯಸಲಿಲ್ಲ. ಈ ಸಮಯದಲ್ಲಿ ರಾಜ ನಭಾಗನು ಸಂಪತ್ತನ್ನು ತ್ಯಜಿಸುವ ಮೂಲಕ ಆತ್ಮ ಹುಡುಕಾಟದಲ್ಲಿ ನಿರತನಾಗಿರುವುದನ್ನು ಶಿವನು ನೋಡಿದನು ಮತ್ತು ಅವನ ನಿಜವಾದ ಭಕ್ತಿ ಮತ್ತು ಸಾಧನೆಯನ್ನು ಅರ್ಥ ಮಾಡಿಕೊಂಡನು. ಇದರ ಮೇಲೆ ದೇವರು ಭೂಮಿಯ ಮೇಲೆ ಅವತರಿಸಬೇಕೆಂದು ನಿರ್ಧರಿಸಿದನು. ಇದರಿಂದಾಗಿ ರಾಜ ನಭಾಗನಿಗೆ ಕಾಣಿಸಿಕೊಳ್ಳಲು ಮತ್ತು ಧರ್ಮ, ಯೋಗ ಮತ್ತು ಆತ್ಮದ ರಹಸ್ಯಗಳ ತಿಳುವಳಿಕೆಯನ್ನು ಅವನಿಗೆ ನೀಡಬಹುದು. ಶಿವನು ಕೃಷ್ಣ ದರ್ಶನ ರೂಪದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡು ರಾಜ ನಭಾಗನ ಮುಂದೆ ಬಂದನು. ಅವನ ಸಂಪೂರ್ಣ ನೋಟವು ಅತ್ಯಂತ ಸುಂದರ ಮತ್ತು ಪ್ರಕಾಶಮಾನವಾಗಿತ್ತು ಮತ್ತು ಅವನು ಧ್ಯಾನದಲ್ಲಿ ರಾಜನ ಬಳಿಗೆ ಬಂದನು. ಅವನ ಕಣ್ಣುಗಳು ಬಣ್ಣ ಕಪ್ಪು. ಇದು ಅನನ್ಯತೆ ಮತ್ತು ಏಕತೆಯನ್ನು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಈ ಅವತಾರದ ಉದ್ದೇಶ ಏನೆಂದರೆ ವ್ಯಕ್ತಿಯ ಜೀವನದಲ್ಲಿ ಯಜ್ಞ ಧರ್ಮಾಚರಣೆಗಳ ಅನುಷ್ಠಾನ, ತನ್ಮೂಲಕ ಮೋಕ್ಷ ಪ್ರಾಪ್ತಿ ದಾರಿಯ ಮಹತ್ವವನ್ನು ಸುಗಮಗೊಳಿಸುವ ತತ್ವಗಳನ್ನು ಜಗತ್ತಿಗೆ ಅರಿಯಪಡಿಸಲು ಶಿವನು ಈ ಅವತಾರವನ್ನು ಎತ್ತಿದನು ಎಂದು ಹೇಳಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅವತಾರದೊಂದಿಗೆ ಬರೋಣ. ಧನ್ಯವಾದಗಳು.